ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ವಿ2 ಕ್ರಿಯೇಷನ್ಸ್ ಅರುಣ್ ಮಾತಾಡ್ತಾ ಇದ್ದೀನಿ. ಬನ್ನಿ, ಈ ಕ್ಲಾಸ್ನಲ್ಲಿ ಫೋಟೋಶಾಪ್ ಅಂದ್ರೆ ಏನು, ಫೋಟೋಶಾಪ್ ಇಂಟರ್ಫೇಸ್ ಹೇಗಿರುತ್ತೆ, ಫೋಟೋಶಾಪ್ ಅಲ್ಲಿ ಸೇವ್ ಮಾಡೋದು ಹೇಗೆ ಎಲ್ಲ ತಿಳಿಯೋಣ. ಮತ್ತೆ ಇನ್ನೇನಿಗೆ ತಡ, ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಫಸ್ಟ್ ನಾವು ಫೋಟೋಶಾಪ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫೋಟೋಶಾಪ್ ಅನ್ನೋದು ಒಂದು ಪ್ರೋಗ್ರಾಮು. ಆ ಪ್ರೋಗ್ರಾಮ್ ಬಂದ್ಬಿಟ್ಟು ನಿಮಗೆ ಇಮೇಜ್ನ ಎಡಿಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇಮೇಜ್ ಅಂತಂದರೆ ಈ ಎಲ್ಲ ಟೈನಿ ಪಿಕ್ಸಲ್ಸ್ಗಳು ಸೇರಿ ಒಂದು ಇಮೇಜ್ ಆಗುತ್ತೆ. ಈ ಟೈನಿ ಬಾಕ್ಸಸ್ನ ಇದರದ್ದು ಕಲರ್ ಚೇಂಜ್ ಮಾಡೋದು, ಲುಮಿನಾಸಿಟಿ ಚೇಂಜ್ ಮಾಡೋದು, ಇದನ್ನ ಯಾವ ಥರ ಬೇಕೋ ಆ ಥರ ಎಡಿಟ್ ಮಾಡೋಕ್ಕೆ ನಾವು ಈ ಫೋಟೋಶಾಪ್ ಅನ್ನೋ ಪ್ರೋಗ್ರಾಮ್ನ ಯೂಸ್ ಮಾಡ್ತೀವಿ. ಇದು ಒಟ್ಟಾರೆ ಸೇರಿ ನಿಮಗೆ ಇಮೇಜ್ ಆಗಿ ತೋರಿಸುತ್ತೆ. ಇದಕ್ಕೆ ನಾವು ಫೋಟೋಶಾಪ್ನ ಯೂಸ್ ಮಾಡೋದು. ಫಸ್ಟು ಈಗ ಫೋಟೋಶಾಪ್ ಹೇಗೆ ಓಪನ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫೋಟೋಶಾಪ್ ಓಪನ್ ಮಾಡಬೇಕು ಅಂತಂದರೆ ಮೊದಲಿಗೆ ಅದರದ್ದು ಲೋಗೋ ಪರಿಚಯ ಆಗಬೇಕು ನಿಮಗೆ. ಆ ಲೋಗೋ ಪರಿಚಯ ಆಗಬೇಕು ಅಂತಂದರೆ ಇದು ನೋಡಿ, ಇದೇ ನಿಮಗೆ ಆ ಲೋಗೋ. ಈ ಫೋಟೋಶಾಪ್ದು ಲೋಗೋ ನಿಮಗೆ ಈ ಥರ ಕಾಣಿಸುತ್ತೆ. ಈ ಫೋಟೋಶಾಪ್ ಲೋಗೋ ನೀವು ಈ ಡೆಸ್ಕ್ಟಾಪ್ ಮೇಲೆ ಎಲ್ಲಾರ ಇದೆಯಾ ಅಂತ ನೋಡಿ. ಈ ಡೆಸ್ಕ್ಟಾಪ್ ಅಂತ ಬಂತಂದರೆ ನಾವು ಇಲ್ಲಿ ಶಾರ್ಟ್ಕಟ್ ಇಟ್ಟಿದ್ದೀವಿ. ಇನ್ ಕೇಸ್ ಅಲ್ಲೇನಾದ್ರು ಶಾರ್ಟ್ಕಟ್ ಇಲ್ಲ ಅಂತಂದರೆ ಡೋಂಟ್ ವರಿ, ಇಲ್ಲಿ ನೀವು ಸ್ಟಾರ್ಟ್ ಮೆನುಗೆ ಹೋದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಫ್ಟ್ವೇರ್ಗಳದ್ದು ಇದ್ದೇ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ಅಡಾಬ್ ಫೋಟೋಶಾಪ್ 2020 ಅಂತ ನೋಡಿದ್ರೆ ನಿಮ್ಗೆ ಇಲ್ಲೇ ಸಿಗುತ್ತೆ. ಈಗ ನಾರ್ಮಲಾಗಿ ಅಡಾಬ್ ಸಾಫ್ಟ್ವೇರ್ ಅನ್ನೋದು ಬಂದ್ಬಿಟ್ಟು ಈ ಫೋಟೋಶಾಪ್ ರಿಲೇಟೆಡು. ಇದು ಒಂದು ಸಾಫ್ಟ್ವೇರ್ ಬಂದು 1990ರಿಂದ ಇಲ್ಲಿವರೆಗೂ ಟಿಲ್ ಡೇಟ್ 2024ವರೆಗೂ ಇದೆ ವರ್ಷನ್ಸು. ಇದರಲ್ಲಿ ನಾನು ನಿಮಗೆ 2020 ಯೂಸ್ ಮಾಡ್ತಾಯಿದ್ದೀನಿ. 2020 ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಇದೊಂಥರ ಮಿಡ್ ವರ್ಷನ್ ಥರ ಕಾಣಿಸ್ತದೆ ನನಗೆ ಪರ್ಸ್ನಲಿ. ಯಾವ ಥರ ಅಂತಂದರೆ ಇದು ನಿಮಗೆ ಓಲ್ಡ್ ವರ್ಷನೂ ಅಲ್ಲ, ಅಪ್ಪರ್ ವರ್ಷನೂ ಅಲ್ಲ, ಇನ್ ಬಿಟ್ವೀನಲ್ಲಿ ಇರುತ್ತೆ. ಹಾಗಾಗಿ ನೀವೆಲ್ಲರೂ ಬೇಸಿಕ್ ಕಲಿಯೋಕ್ಕೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಾಗಾಗಿ ನಾನು 2020ನ ನಾನು ಚೂಸ್ ಮಾಡಿದ್ದೀನಿ. ನಿಮಗೆ ಆಲ್ಮೋಸ್ಟ್ ಈಗ ಓಲ್ಡರ್ ವರ್ಷನಲ್ಲೂ ಬೇಸಿಕ್ ಅದೇ ಇರುತ್ತೆ, ಅಪ್ಪರ್ ವರ್ಷನಲ್ಲೂ ಬೇಸಿಕ್ ಅದೇ ಇರುತ್ತೆ, ಅದೇ ಟೂಲ್ಸ್ ಇರುತ್ತೆ. ಹಾಗಾಗಿ ನಾನು ಆ ಟೂಲ್ಸ್ ರಿಲೇಟೆಡ್ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಯಾವ ವರ್ಷನ್ ಯೂಸ್ ಮಾಡ್ತಾ ಇರೋದು ಚಿಂತೆ ಇಲ್ಲ. ನೀವು ಇದನ್ನ ನೋಡ್ತು ಅಂತಂದರೆ ನೀವೆಲ್ಲ ಇದಕ್ಕೂ ನಿಮಗೆ ಅದು ಆಪ್ಟ್ ಆಗುತ್ತೆ. ಹಾಗಾಗಿ ಮತ್ತು ಬನ್ನಿ, ಇದ್ರದ್ದು ಓಪನ್ ಮಾಡೋದು ಹೇಗೆ ಮತ್ತು ಇದನ್ನ ಸಿಸ್ಟಮ್ ಇನ್ಸ್ಟಾಲ್ ಮಾಡೋದು ಹೇಗೆ ಅನ್ನೋದು ಅಂತಂದರೆ, ಈ ಫೋಟೋಶಾಪ್ ಬಂದ್ಬಿಟ್ಟು ಪೇಡ್ ಸಾಫ್ಟ್ವೇರ್ ಇದು. ಇದನ್ನ ನಾವು ಅಡಾಬ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಸಿಸ್ಟಮ್ ಇನ್ಸ್ಟಾಲ್ ಮಾಡಿ ಆಮೇಲೆ ಇದನ್ನ ಯೂಸ್ ಮಾಡಬೇಕು. ಈ ಅಡಾಬ್ ಸಾಫ್ಟ್ವೇರ್ನ ಹೇಗೆ ಡೌನ್ಲೋಡ್ ಮಾಡಿ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದೇನಾದರೂ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ, ಅದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡ್ತೀನಿ. ಬನ್ನಿ ಈಗ ಓಪನ್ ಮಾಡೋಣ. ನೋಡಿ, ಮೊದಲಿಗೆ ಈಗ ನಿಮಗೆ ಅಡಾಬ್ ಫೋಟೋಶಾಪ್ ಓಪನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಹೋಮ್ ಸ್ಕ್ರೀನು. ಆದರೆ ಆಲ್ಮೋಸ್ಟು ಇಲ್ಲಿ ರೀಸೆಂಟಾಗಿ ನಾವು ವರ್ಕ್ ಮಾಡಿರ್ತೀವಲ್ಲ ಪ್ರಾಜೆಕ್ಟ್ಸ್ಗಳು, ಅದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈಗ ನೀವು ಹೊಸ್ದಾಗಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡ್ತು ಅಂದರೆ ಈ ಲೈನಲ್ಲಿ ನಿಮಗೆ ಬ್ಲ್ಯಾಂಕ್ ಇರುತ್ತೆ. ಇದು ಬಂದು ಮೆನು ಬಾರ್. ಮೆನು ಬಾರಲ್ಲಿ ನಿಮಗೆ ಈಗ ಫೈಲ್ ಇರುತ್ತೆ, ಎಡಿಟ್ ಇರುತ್ತೆ, ಇಮೇಜ್ ಇರುತ್ತೆ, ಲೇಯರ್ಸ್ ಇರುತ್ತೆ, ಟೈಪ್ ಇರುತ್ತೆ, ಸೆಲೆಕ್ಟ್ ಇರುತ್ತೆ, ಫಿಲ್ಟರ್ ಇರುತ್ತೆ, 3D ವ್ಯೂ, ವಿಂಡೋಸು, ಹೆಲ್ಪು. ಇದು ನಿಮಗೆ ಮೆನು ಬಾರ್ನಲ್ಲಿರುತ್ತೆ. ಈ ಮೆನು ಬಾರಲ್ಲಿ ಇನ್ ಡೀಟೇಲಾಗಿ ಮುಂದಿನ ವಿಡಿಯೋದಲ್ಲಿ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಈಗ ನಾವು ನ್ಯೂ ಡಾಕ್ಯುಮೆಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ನ್ಯೂ ಡಾಕ್ಯುಮೆಂಟ್ನ ನಾವು 2 ಥರ ಕ್ರಿಯೇಟ್ ಮಾಡ್ಬೋದು. ಒಂದು ಬಂದ್ಬಿಟ್ಟು ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋದು ಮುಖಾಂತರ ಮಾಡ್ಬೋದು. ಅಥವಾ Ctrl+N ಅಂತ ಶಾರ್ಟ್ಕಟ್ ಕೀ ಇದೆ. Ctrl+N ಅಂತ ಕೊಟ್ಟರೆ ನಮಗೆ ನ್ಯೂ ಡಾಕ್ಯುಮೆಂಟ್ದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಈ ಡೈಲಾಗ್ ಬಾಕ್ಸಲ್ಲಿ ಈಗ ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಾವು ಮುಂಚೆನೇ ವರ್ಕ್ ಮಾಡಿರೋ ಅಂಥ ಒಂದು ಸೈಜಸ್ಗಳು, ಡಾಕ್ಯುಮೆಂಟ್ ಸೈಜ್ಗಳು. ಇಲ್ಲಿ ನಿಮಗೆ ರೀಸೆಂಟಾಗಿರೋದು ತೋರಿಸುತ್ತೆ, ಸೇವ್ಡ್ ಅಂತ ಇರುತ್ತೆ. ಸೇವ್ಡ್ ಅಂತ ಬಂದರೆ ಈ ಪ್ರೀಸೆಟ್ಟು ನಾವು ಕಸ್ಟಮೈಸ್ ಮಾಡ್ಕೊಂಡಿರೋದು. ಕಸ್ಟಮೈಸ್ ಅಂತಂದರೆ ಎಲ್ಲ ಟೈಮು ನಾವು ಬಂದು ಇಲ್ಲಿ ನಮ್ಗೆ ಯಾವ ಥರ ಸೈಜ್ ಬೇಕು, ಇಲ್ಲಿ ಇಲ್ದಿರೋ ಸೈಜ್ನ ನಾವು ಟೈಪ್ ಮಾಡಿ ಎವ್ರಿ ಟೈಮ್ ಮಾಡೋದಕ್ಕಿಂತ ಒನ್ ಟೈಮ್ ನಾವು ಟೈಪ್ ಮಾಡಿ ಅದನ್ನ ನಾವು ಪ್ರೀಸೆಟ್ಟಾಗಿ ಸೇವ್ ಮಾಡ್ಕೊಬೋದು ಇಲ್ಲಿ ಇಲ್ಲದೆ ಇರೋ ಸೈಜ್ನ. ಈಗ ಆ ಪ್ರೀಸೆಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ಲು ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು 1:1 ರೇಷಿಯೋನಲ್ಲಿದೆ. ಹಾಗಾಗಿ ನಾವು HD 1080x1080 ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಒಂದು ಪೋರ್ಟ್ರೇಚರ್ದು ಮಾಡಿದ್ದೀವಿ. ಇಲ್ಲಿ ಬಂದು ನಿಮಗೆ 4:5 ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಈಗ ಡಿಲೀಟ್ ಮಾಡಿದೆ ಅಂದ್ಕೊಳ್ಳಿ. ಈಗ ಡಿಲೀಟ್ ಮಾಡಿದೆ ಅದು. ಇವಾಗ ನಾನು ಹೊಸದು ಮಾಡ್ತೀನಿ. ಹೊಸದು ಹೇಗೆ ಮಾಡೋದು, ಇಲ್ಲಿ ನೋಡಿ, ಹೊಸದು ಮಾಡಬೇಕು ಅಂತಂದರೆ ಫಸ್ಟು ಇಂಚಸ್ಗೆ ಹೋಗೋಣ. ಇಂಚಸ್ಗೆ ಹೋಗ್ಬಿಟ್ಟು ನಾವಿಲ್ಲಿ ಇವಾಗ 4 ವಿಡ್ತು 5 ಹೈಟ್ ಕೊಡೋಣ. 5 ಹೈಟ್ ಕೊಟ್ಟ ಮೇಲೆ
ನೆಕ್ಸ್ಟ್ ಇಲ್ಲಿ RGB ಕಲರ್ಸ್ ಇರಲಿ, ಇದೆಲ್ಲ ಮುಂದೆ ಡೀಟೇಲ್ ಆಗಿ ಮಾತಾಡೋಣ. ಇಲ್ಲಿ ಸೇವ್ ಮಾಡೋಕ್ಕೆ, ಈಗ ನೀವು ಇದು ಮಾಡಿದ್ದೀರಲ್ಲ ಪ್ರೀಸೆಟ್ಟು, ಇದನ್ನ ಸೇವ್ ಮಾಡಬೇಕು ಅಂತಂದರೆ ಇಲ್ಲಿ ಬಟನ್ ಒತ್ತಿದ್ರೆ ಇಲ್ಲಿ ನಿಮಗೆ ಸೇವ್ ಪ್ರೀಸೆಟ್ ಅಂತ ಕೇಳುತ್ತೆ. ಈ ಸೇವ್ ಪ್ರೀಸೆಟ್ಗೆ ನಿಮ್ಮದೇ ಆದಂಥ ನೇಮ್ ಕೊಟ್ಕೋಬೋದು. ಈಗ ನಾನು ನೀವು ನೇಮ್ ಕೊಡ್ತೀನಿ ನೋಡಿ, ಇನ್ಸ್ಟಾಗ್ರಾಮ್ ಪೋರ್ಟ್ರೇಟ್ ಅಂತ ಕೊಟ್ಟು ಸೇವ್ ಅಂತ ಕೊಟ್ಟರೆ ಇಲ್ಲಿ ಸೇವ್ ಆಗುತ್ತೆ. ಇದರಿಂದ ಏನು ಅಂತಂದರೆ ಎವ್ರಿ ಟೈಮ್ ನೀವು ಬಂದು ಇಲ್ಲಿ ಟೈಪ್ ಮಾಡಿ ಮಾಡ್ಕೊಂಡು ಕೂತ್ಕೊಳ್ಳೋದೇನಿರಲ್ಲ. ಬಂದು ಈಗ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಫೋಟೋಸು ಇದೆಲ್ಲ ಸೇವ್ಡು. ಇಲ್ಲಿ ನಿಮಗೆ 2 ಥರ ಇದೆ, ಒಂದು ಲ್ಯಾಂಡ್ಸ್ಕೇಪು, ಇನ್ನೊಂದು ಪೋರ್ಟ್ರೇಟು ಅಂತ. ಈಗ ಲ್ಯಾಂಡ್ಸ್ಕೇಪ್ ಅಂತ ಬಂದರೆ ನಿಮಗೆ ಅದರಲ್ಲಿ ವಿಡ್ತ್ ಜಾಸ್ತಿ ಇರುತ್ತೆ, ಹೈಟ್ ಕಮ್ಮಿ ಇರುತ್ತೆ. ಅದೇ ನಿಮಗೆ ಈ ಓರಿಯೆಂಟೇಷನಲ್ಲಿ ನೋಡ್ಬೋದು ನೋಡಿ. ಓರಿಯೆಂಟೇಷನಲ್ಲಿ ನೀವು ಇದನ್ನ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು. ಇದೇ ಸೈಜ್ಗೆ ನನಗೆ ಪೋರ್ಟ್ರೇಟ್ ಬೇಕು ಅಂದರೆ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ವೈಸ್ ವರ್ಷ ಆಗುತ್ತೆ. ಇಲ್ಲ ನಮಗೆ ಲ್ಯಾಂಡ್ಸ್ಕೇಪ್ ಬೇಕು ಅಂದರೆ ಇದನ್ನ ಕ್ಲಿಕ್ ಮಾಡ್ಕೊಬೋದು. ಈ ನಂಬರ್ಸ್ ಇದೆಯಲ್ಲ, ಈ ನಂಬರ್ಸ್ನ ಮೆಜರ್ ಮಾಡೋಕ್ಕೆ ನಮಗೆ ಈಗ ಡಾಕ್ಯುಮೆಂಟ್ ಇಲ್ಲಿ ಕಾಲಮ್ ಇರೋದು. ಇಲ್ಲಿ ಬಂದ್ಬಿಟ್ಟು ನೀವು ಪಿಕ್ಸೆಲಲ್ಲಿ ಬೇಕಾದರೂ ನೀವು ಹಾಕ್ಬೋದು, ಅಥವಾ ಇಂಚಸಲ್ಲಿ ಹಾಕ್ಬೋದು, ಸೆಂಟಿಮೀಟ್ರಲ್ಲಿ ಹಾಕ್ಬೋದು, ಮಿಲಿಮೀಟ್ರಲ್ಲಿ ಹಾಕ್ಬೋದು, ಪಾಯಿಂಟಲ್ಲಿ ಹಾಕ್ಬೋದು, ಪಿಕ್ಸಾದಲ್ಲಿ ಹಾಕ್ಬೋದು. ನಿಮ್ಗೆ ಯಾವುದರಲ್ಲಿ ನಿಮಗೆ ಬೇಕು ಅಂತ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ರೆಸಲ್ಯೂಷನ್ನು. ಈ ರೆಸಲ್ಯೂಷನ್ ಬಂದ್ಬಿಟ್ಟು 300. ಈ 300 ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಈಗ ನೀವು ಪ್ರಿಂಟಿಂಗ್ ಪರ್ಪಸ್ ಏನಾದ್ರು ಹೋಗಬೇಕು ಅಂತಂದಾಗ ನೀವು ಪಿಕ್ಸೆಲ್ ಪರ್ ಇಂಚು ಆವಾಗ ನೀವು ಜಾಸ್ತಿ ಇರಬೇಕು. ಈ ಡಾಕ್ಯುಮೆಂಟ್ಸ್ ಪಿಕ್ಸೆಲ್ ಪರ್ ಇಂಚು ನೀವು ಪ್ರಿಂಟಿಂಗ್ ಹೋಗ್ತೀವಿ ಅಂದಾಗ 300 ಇಟ್ಕೊಳ್ಳಿ. ಇಲ್ಲ ಬರೀ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಬರೀ ವ್ಯೂ ಮಾಡೋಕ್ಕೆ ಪರ್ಪಸ್ಸಿಗಿದೆ ಅಂತಂದರೆ ಸೊ ನಿಮಗಿಲ್ಲಿ 72 ಇಟ್ಸ್ ಮೋರ್ ದೆನ್ ಇನಫ್ ಅನಿಸುತ್ತೆ, 72 ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಬಂದರೆ ನಿಮಗೆ ಕಲರ್ ಮೋಡ್ ಇದೆ. ಕಲರ್ ಮೋಡ್ ಬಂದ್ಬಿಟ್ಟು RGB ಬಂದ್ಬಿಟ್ಟು ಇವಾಗ ನಾವು ಡಿಸ್ಪ್ಲೇಗೆ ಅಂತ ಮಾಡಿದ್ದೀವಲ್ಲ, ಹಾಗಾಗಿ ಡಿಜಿಟಲ್ ಡಿಸ್ಪ್ಲೇಗೆ RGB ಕಲರ್ ಮೋಡು ಒಳ್ಳೆಯದು. ಯಾಕೆ ಅಂತಂದರೆ ಇವಾಗ ಈಗೇನು ನಾವು ಡಿಸ್ಪ್ಲೇಲಿ ನೋಡ್ತೀವಿ ಆ ಕಲರೇ ಪ್ರಿಂಟಿಂಗಲ್ಲಿ ನೋಡಲ್ಲ. ಪ್ರಿಂಟಲ್ಲಿ ಕೆಲವೊಂದು ಸ್ವಲ್ಪ ಸ್ಲೈಟಾಗಿ ಹೆಚ್ಚು ಕಮ್ಮಿ ಆಗುತ್ತೆ ಅದು ಕಲರು. ಆದರೆ ವಿಜುವಲ್ಗೆ ಅಂತಂದರೆ ನೀವು ಬರೀ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತೀರಾ ಅಂತಂದರೆ ನೀವು RGB ಇಟ್ಕೊಳ್ಳಿ. RGB ಇಟ್ಕೊಂಡು 8 ಬಿಟ್ ಇದ್ರೂ ತೊಂದರೆ ಇಲ್ಲ. ಈಗ ಬಿಟ್ಗಳು ಜಾಸ್ತಿ ಆದಷ್ಟು ನಿಮ್ಗೆ ಇನ್ನೂ ಮಿಷಿನ್ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ, ಮತ್ತು ಇನ್ನೊಂದು ಅದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಮಿನಿಮಮ್ 8 ಬಿಟ್ ಇಟ್ಕೊಳ್ಳಿ, ತೊಂದರೆ ಇಲ್ಲ. 8 ಬಿಟ್ ಇದೆ, 16 ಇದೆ, 32 ಬಿಟ್ ಇದೆ. 8 ಬಿಟ್ ಇಟ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕ್ಗ್ರೌಂಡು ಕಾಂಟೆಂಟ್ ಯಾವ ಥರ ಇರಬೇಕು ಅಂತ ಅದು ಬಂದು ನೀವು ಕಲರ್ಸ್ ಬರುತ್ತೆ ನೋಡಿ. ವೈಟ್ ಇದೆ, ಬ್ಲ್ಯಾಕ್ ಇದೆ, ಬ್ಯಾಕ್ಗ್ರೌಂಡ್ ಕಲರೇ ಇರಲ್ಲ ಅಂತಿದೆ. ಅದಾದಮೇಲೆ ನೆಕ್ಸ್ಟು ಈ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಕಸ್ಟಮೈಸ್ ಇರುತ್ತೆ. ಯೂಶಲಿ ವೈಟ್ ಕಲರ್ ಇರುತ್ತೆ, ವೈಟ್ ಕಲರ್ ಇಟ್ಕೊಳ್ಳಿ. ಈ ಕಲರ್ ಮೋಡು ನಾವು RGB ಇಟ್ಟಿರೋದಕ್ಕೆ ಈಗ ಅಡ್ವಾನ್ಸ್ ಆಪ್ಷನಲ್ಲಿ ನಮಗೆ ಈ ಕಲರ್ ಪ್ರೊಫೈಲ್ ಯಾವುದು ಅಂತ ತೋರಿಸುತ್ತೆ. ಈ ವರ್ಕಿಂಗ್ RGB ಬಂದ್ಬಿಟ್ಟು sRGB, ಈ ಅಡಾಬ್ ಅವ್ರದ್ದು ಅಡಾಬ್ ಕಲರ್ ಸ್ಪೆಕ್ಟ್ರಮ್ದು, ಹಂಗಾಗಿ ಇದು ಡಿಫಾಲ್ಟಾಗಿ ಬಂದಿರುತ್ತೆ, ಅದು ಹಾಗೇ ಇರಲಿ. ಮತ್ತು ಪಿಕ್ಸೆಲ್ ರೇಷಿಯೋ ಬಂದ್ಬಿಟ್ಟು ಸ್ಕ್ವೇರ್ ಪಿಕ್ಸೆಲ್ ಇರುತ್ತೆ, ಅದು ಹಾಗೇ ಇರಲಿ. ಹೀಗೆ ಇಟ್ಕೊಂಡು ನಾವು ಇದನ್ನ ಮಾಡೋಣ. ಕ್ರಿಯೇಟ್ ಆಯಿತು ನೋಡಿ, ಒಂದು ನ್ಯೂ ಡಾಕ್ಯುಮೆಂಟ್ ಕ್ರಿಯೇಟ್ ಆಯಿತು ಆ ಸೈಜ್ದು. ಈಗ ಆ ಡಾಕ್ಯುಮೆಂಟ್ ಕ್ರಿಯೇಟ್ ಆದಮೇಲೆ ಇದು ನಿಮಗೆ ಫೋಟೋಶಾಪ್ದು ವರ್ಕ್ ಏರಿಯಾ. ಇದನ್ನ ನಾವು ಫೋಟೋಶಾಪ್ ಲೇಔಟ್ ಅಂತ ಅನ್ಬೋದು. ನಾರ್ಮಲಾಗಿ ನಿಮಗೆ ಈ ಥರ ಕಾಣಿಸುತ್ತೆ. ಇನ್ ಕೇಸ್ ನಿಮ್ಗೆ ಈ ಥರ ಕಾಣಿಸ್ತಾ ಇಲ್ಲ ಅಂತಂದರೆ ವಿಂಡೋಸ್ಗೆ ಹೋಗಿ ವರ್ಕ್ ಸ್ಪೇಸ್ಗೆ ಹೋಗಿ ನೀವು ಫೋಟೋಗ್ರಫಿ ಸೆಲೆಕ್ಟ್ ಮಾಡ್ತು ಅಂತಂದರೆ ನಿಮ್ಗೆ ಈ ಥರ ಬರುತ್ತೆ. ಇದು ಬಂದ್ಬಿಟ್ಟು ಮೆನು ಬಾರ್, ಇದು ಬಂದ್ಬಿಟ್ಟು ಆಪ್ಷನ್ ಬಾರು, ಇದು ಬಂದ್ಬಿಟ್ಟು ಟೂಲ್ ಬಾರು, ಇದು ಬಂದು ಲೇಯರ್ ಪ್ಯಾನಲ್ಲು, ಇದು ಬಂದ್ಬಿಟ್ಟು ನಮಗೆ ಕ್ಯಾನ್ವಾಸ್ ವರ್ಕಿಂಗ್ದು. ಇವಾಗ ನಾವು ಡಾಕ್ಯುಮೆಂಟ್ ಓಪನ್ ಮಾಡಿದ್ದೀವಿ, ಓಪನ್ ಆಗಿದೆ. ಇವಾಗ ನಾವು ಈ ಡಾಕ್ಯುಮೆಂಟಲ್ಲಿ ಚೇಂಜಸ್ ಮಾಡೋಣ. ಚೇಂಜಸ್ ಮಾಡಿ ಹೇಗೆ ಸೇವ್ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಮಾರ್ಕಿ ಟೂಲ್ ಸೆಲೆಕ್ಟ್ ಮಾಡಿದ್ದೀನಿ, ರೆಕ್ಟ್ಯಾಂಗ್ಯುಲರ್ ಮಾರ್ಕಿ ಟೂಲ್ಸ್ ಆ್ಯಡ್ ಮಾಡಿ ನಾನು ಇವಾಗ ಇಲ್ಲಿ ಒಂದು ಲೇಯರ್ ಕ್ರಿಯೇಟ್ ಮಾಡ್ತೀನಿ. ಲೇಯರ್ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು Ctrl+Shift+N ಒತ್ತಬೋದು, ಅಥವಾ ಇಲ್ಲ ಅಂತಂದರೆ ಮೌಸಲ್ಲಿ ಬಂದು ಇಲ್ಲಿ ಈ ಪ್ಲಸ್ ಬಟನ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ರು ನ್ಯೂ ಲೇಯರ್ ಓಪನ್ ಆಗುತ್ತೆ. ಲೇಯರ್ ಕ್ಲಿಕ್ ಮಾಡಿಕೊಂಡು ನಾವು ಇಲ್ಲೊಂದು ರೆಕ್ಟ್ಯಾಂಗ್ಯುಲರ್ ಮಾರ್ಕಿ ಟೂಲಲ್ಲಿ ಒಂದು ಕಲರ್ ಕೊಟ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಗ್ರೇ ಕಲರೇ ಅಂತ ಅಂದ್ಕೊಳ್ಳಿ. ಗ್ರೇ ಕಲರ್ ಕೊಟ್ಟಿದ್ದೀನಿ.
ನೆಕ್ಸ್ಟ್ ಇನ್ನೊಂದು ಲೇಯರ್ ಬೇಕು ನಮಗೆ, ಯಾಕಂದರೆ ಒಂದೊಂದು ವರ್ಕ್ ಮಾಡ್ಬೇಕಾದ್ರೆ ಒಂದೊಂದು ಲೇಯರ್ ಮಾಡ್ಕೊಳ್ಳೋಣ. ಈ ಲೇಯರ್ ಬಗ್ಗೆ ಎಲ್ಲ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ನಾನು ನಿಮ್ಗೆ ಇದ್ರ ಬಗ್ಗೆ. ನೋಡಿ ಈಗ ನೆಕ್ಸ್ಟ್ ಇನ್ನೊಂದು ಲೇಯರ್ ಮಾಡ್ಕೊಳ್ಳೋಣ. ಲೇಯರ್ ಮಾಡಿಕೊಂಡು ಈಗ ನೆಕ್ಸ್ಟ್ ಇನ್ನೊಂದು ಓಪನ್ ಮಾಡ್ತೀನಿ. ಇನ್ನೊಂದು ಓಪನ್ ಮಾಡಿ ಬ್ಯಾಕ್ ಸ್ಪೇಸ್ ಕೊಟ್ಕೊಂಡು ಶಿಫ್ಟ್ ಬ್ಯಾಕ್ ಸ್ಪೇಸ್ ಕೊಟ್ಟು ಇಲ್ಲಿ ಕಲರ್ಸ್ಗೆ ಹೋಗಿ ಈ ಕಲರಲ್ಲಿ ಯಾವ್ದಾರು ಒಂದು ಕಲರ್ ಸೆಲೆಕ್ಟ್ ಮಾಡಿ ಇದನ್ನ ಓಕೆ ಮಾಡಿದ್ರೆ ಅದನ್ನ ಫಿಲ್ ಆಗುತ್ತೆ. ಫಿಲ್ ಆದಮೇಲೆ ಕಂಟ್ರೋಲ್ ಡಿ ಕೊಟ್ಟರೆ ಸೆಲೆಕ್ಷನ್ನು ಇದಾಗುತ್ತೆ, ಸೆಲೆಕ್ಷನ್ ಬಿಡುತ್ತೆ. ಇಲ್ಲಿ ಈಗ ನಾವು ನೋಡಿ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ. ಏನು, 2 ರೆಕ್ಟ್ಯಾಂಗ್ಯುಲರ್ ಬಾಕ್ಸು, 2 ಇಂಡಿವಿಜುವಲ್ ಕಲರ್ದು. ಈ ಟೂಲ್ಸ್ಗಳ ಬಗ್ಗೆ ಎಲ್ಲ ನಿಮಗೆ ಮುಂದಿನ ವೀಡಿಯೋದಲ್ಲಿ ಮಾತಾಡ್ತೀನಿ. ಇದು ಮೂವ್ ಟೂಲು. ಇದು ನೋಡಿ ಒಂದೊಂದು ಮೂವ್ ಮಾಡಬೇಕು ಅಂದರೆ ಇದು ಒಂದೊಂದೇ ಟೂಲ್ಗಳೆಲ್ಲ ಇದೆ. ಈ ಟೂಲ್ಗಳ್ದೆಲ್ಲ ಏನು ಎತ್ತ ಎಲ್ಲ ಮುಂದಿನ ಸೆಷನಲ್ಲಿ ಮಾತಾಡೋಣ. ಸದ್ಯಕ್ಕೆ ಇವಾಗ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ, 2 ಲೇಯರ್ ಆಗಿದೆ. ಇದನ್ನ ನಾವು ಸೇವ್ ಮಾಡೋದು ಹೇಗೆ ಅಂತಂದರೆ ಇಲ್ಲಿದೆ ನೋಡಿ. ಈ ಫೈಲ್ಗೆ ಹೋಗಿ ಇಲ್ಲಿ ನಾವು ಸೇವ್ ಆ್ಯಸ್ ಅಂತ ಕೊಟ್ಟರೆ ಇವಾಗ ನಾವು ಫಸ್ಟು PST ಸೇವ್ ಮಾಡೋದು ಕಲ್ತ್ಕೊಳ್ಳೋಣ. ಈಗ PST ಏನು ಅಂತಂದರೆ, ಈಗ ನೀವು ಇದನ್ನ PST ಆಗಿ ಸೇವ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಈಗ ನೋಡಿ ಇದು ಬಂದ್ಬಿಟ್ಟು ಟೆಕ್ಸ್ಟ್ ಕ್ಲಾಸು ನೋಡಿ, ಇದು ಬಂದ್ಬಿಟ್ಟು ಟೆಸ್ಟ್ ಕ್ಲಾಸ್ 1 ಅಂತೇಳಿ ಇಲ್ಲಿ ಸೇವ್ ಆ್ಯಸ್ ಟೈಪ್ ಅಂತ ಇದೆಯಲ್ಲ, ಇಲ್ಲಿ PSD ಅಂತ ಇರಬೇಕು. PSD ಅಂತ ಸೇವ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ನಿಮಗೆ ಇದು ಡಾಲರ್ ಬಾಕ್ಸ್ ಬರುತ್ತೆ. ಇಲ್ಲಿ ನೀವು ಓಕೆ ಮಾಡಿದ್ರೆ PST ಸೇವ್ ಆಯಿತು ಅಂತ. PST ಏನಕ್ಕೆ ಸೇವ್ ಮಾಡಿದ್ದೀವಿ, ಇನ್ ಕೇಸ್ ಈಗ ನೆಕ್ಸ್ಟು ಇಲ್ಲಪ್ಪ ನಾನು ಇಲ್ಲಿ ಬಂದ್ಬಿಟ್ಟು ಇದ್ರ ಕಲರ್ ಚೇಂಜ್ ಮಾಡಬೇಕು, ಇಲ್ಲ ಈ ಇಮೇಜು ನೀನು ಇಲ್ಲಿ ಗ್ರೇ ಹಾಕಿದೆಯಲ್ಲ ಇದನ್ನ ವೈಟ್ ಮಾಡು ಹಾಗೆ ಹೀಗೆ ಅಂದಾಗ ನೀವು ಡೈರೆಕ್ಟಾಗಿ ಆ PSD ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಇದು ಓಪನ್ ಆದಮೇಲೆ ನೀವು ಈಗ ನೋಡಿ ಫಾರ್ ಎಕ್ಸಾಂಪಲ್ ಇದ್ರದ್ದು ಕಲರ್ ಚೇಂಜ್ ಮಾಡಬೇಕು. ಇದು ಕಲರ್ ಚೇಂಜ್ ಮಾಡಬೇಕು ಅಂದಾಗ ನಾವು ಇದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನ ರೆಡ್ ಮಾಡಬೇಕಾ. ರೆಡ್ ಮಾಡೋಣ ಅಂತಂದರೆ ಕಲರ್ಗೆ ಹೋಗಿ ತಿರ್ಗಾ ಇಲ್ಲಿ ರೆಡ್ಗೆ ಹೋಗಿ ರೆಡ್ಗೆ ಓಕೆ ಮಾಡಿ ಇಲ್ಲಿ ಓಕೆ ಮಾಡ್ತು ಅಂದರೆ ರೆಡ್ ಫಿಲಪ್ ಆಗುತ್ತೆ. ನೆಕ್ಸ್ಟ್ ಈ ರೆಡ್ನ ನಾವು ಫಿಲಪ್ ಆಯಿತು. ಈಗ ನೆಕ್ಸ್ಟು ಕಂಟ್ರೋಲ್ ಡಿ ಸೆಲೆಕ್ಟ್ ಮಾಡಿ ಈಗ ಇದನ್ನ ನಮಗೆ ಇಮೇಜ್ ರೂಪದಲ್ಲಿ ಸೇವ್ ಮಾಡಿಕೊಡ್ರಿ ಅಂದರೆ ಹೇಗೆ ಸೇವ್ ಮಾಡೋದು, ಜಸ್ಟ್ ಹಿಂಗೆ ಹೋಗಿ ಇಲ್ಲಿ 2 ಥರ ಸೇವ್ ಮಾಡ್ಬೋದು ನಾವು. ಇಮೇಜ್ ಸೇವ್ ಮಾಡ್ತೀವಿ ಅಂತಂದರೆ ಒಂದು ಸೇವ್ ಆ್ಯಸ್ ಮುಖಾಂತರನೇ ಹೋಗಿ ಇಲ್ಲಿ ಬಂದ್ಬಿಟ್ಟು ನಾವು ಇಲ್ಲಿ ನೋಡಿ ನಿಮಗೆ ಫೈಲ್ ಟೈಪ್ಸ್ಗಳಿರುತ್ತಲ್ಲ, ಯಾವ ಥರ ಟೈಪಲ್ಲಿ ಸೇವ್ ಮಾಡಬೇಕು ಅಂತ. ಇದು ಒಂದೊಂದು ಫೈಲ್ ಟೈಪ್ಗಳಿದೆ. ಈಗ ನಾರ್ಮಲಾಗಿ ನಾವು JPEG-ಅಲ್ಲಿ ಸೇವ್ ಮಾಡ್ತೀವಿ ನಾವು ಒಂದು ಇಮೇಜು ಅಂತಂದರೆ, ಹಾಗಾಗಿ ಇಲ್ಲಿ JPEG ಅಂತ ಕೊಡೋಣ. ಇಲ್ಲಿ JPEG ಕೊಟ್ಟು ಇಲ್ಲಿ ಟೆಸ್ಟ್ ಕ್ಲಾಸ್ 1 ಇಮೇಜ್ JPEG ಅಂತಲೇ ಕೊಟ್ಟು ಸೇವ್ ಅಂತ ಕೊಡೋಣ. ಸೇವ್ ಅಂತ ಕೊಟ್ಟಾಗ ಅದು ಕ್ವಾಲಿಟಿ ಕೇಳುತ್ತೆ. ಏನು ಕ್ವಾಲಿಟಿ, ಇಮೇಜ್ದು ಆಪ್ಷನ್ ಕ್ವಾಲಿಟಿ ಹೆಂಗಿರಬೇಕು, ಲೋ ಇಂದ ಐ, ಮ್ಯಾಕ್ಸಿಮಮ್ಮು, I2 ಫುಲ್ಲು. ನಾವು ಮ್ಯಾಕ್ಸಿಮಮ್ ಇಟ್ಕೊಂಡು ಓಕೆ ಅಂತ ಕೊಡೋಣ. ಓಕೆ ಅಂತ ಕೊಟ್ಟರೆ ಇವಾಗ ಸೇವ್ ಆಯ್ತದು. ಬನ್ನಿ ಇನ್ನೊಂದು ಥರ ಸೇವ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಫೈಲ್ಗೆ ಹೋಗಿ ಎಕ್ಸ್ಪೋರ್ಟ್ಗೆ ಹೋಗಿ ಎಕ್ಸ್ಪೋರ್ಟ್ ಆ್ಯಸ್ ಅಂತ ಹೋದರೆ ನಿಮಗೆ ಈ ಎಕ್ಸ್ಪೋರ್ಟ್ದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ನೋಡಬೇಕು ಫೈಲ್ ಫಾರ್ಮೆಟ್ ಯಾವುದಿದೆ ಅಂತ. ಇವಾಗ ನಮಗೆ ಬೇಕಾಗಿರೋದು ಬಂದ್ಬಿಟ್ಟು JPEG. ಈಗ ನಾವು PNG ಸೆಲೆಕ್ಟ್ ಮಾಡಿದ್ರೆ ನಾವು ಟ್ರಾನ್ಸ್ಪರೆನ್ಸಿ ಇರುತ್ತಲ್ಲ ಅದಕ್ಕೆ PNG ಸೆಲೆಕ್ಟ್ ಮಾಡ್ತೀವಿ. ಈ PNG ಅಂದರೆ ಏನು ಇದೆಲ್ಲ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಹಾಗಾಗಿ ನಾವಿಲ್ಲಿ JPEG ಸೆಲೆಕ್ಟ್ ಮಾಡಿಕೊಂಡು ಕ್ವಾಲಿಟಿ 100 ಇಟ್ಕೊಂಡು ಮತ್ತು ಇಮೇಜ್ ಸೈಜು ಈಗ ನಾರ್ಮಲಾಗಿ ನಾವು ಕ್ರಿಯೇಟ್ ಮಾಡಿರೋ ಇಮೇಜು ತುಂಬ ಚಿಕ್ಕದು ಇರೋದ್ರಿಂದ ನಿಮಗೆ ಈ ಸ್ಕೇಲು ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇದು ನಿಮಗೆ ವಿಡ್ತ್ ಜಾಸ್ತಿ ಆಗಬೇಕು ಅಂತಂದರೆ ಇಲ್ಲಿ ನೀವು ಮ್ಯಾಕ್ಸಿಮಮ್ ಇಟ್ಕೊಬೋದು. ಈಗ ನೀವು ಇಲ್ಲಿ ಮ್ಯಾಕ್ಸಿಮಮ್ ಇಟ್ಕೊಂಡಾಗ ನೋಡಿ ವಿಡ್ತ್ ಚೇಂಜ್ ಆಯಿತು. ಇಲ್ಲಿ HD ಇಮೇಜಾಗಿ ಕನ್ವರ್ಟ್ ಆಯ್ತು. ಇದು ಮುಂಚೆ ನಾವೇನು ಮಾಡಿದ್ವೋ ಇಂಚಸ್ಸಲ್ಲಿ ಮಾಡ್ಕೊಂಡಿದ್ವೋ ಅದು ಬರೀ ಎಷ್ಟು ಒಂದು ಕಮ್ಮಿ ಸೈಜಲ್ಲಿ. ಇವಾಗ ನಾವು ಒಂದು HD ಸೈಜಲ್ಲಿ ಇಮೇಜು ಏನನ್ನು ಸ್ಕೇಲ್ ಅಪ್ ಮಾಡಿರೋದಕ್ಕೆ ಇವಾಗ ನಮಗೆ ವಿಡ್ತು ಮತ್ತು ಹೈಟು ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ನೀವು ಇದನ್ನ ಬಂದ್ಬಿಟ್ಟು ಓಕೆ ಅಂತ ಕೊಟ್ಟರೆ ಈಗ ಇದು ಸೇವ್ ಆಗುತ್ತೆ. ಇಮೇಜ್ ಸೇವ್ ಆಗಿರೋದು ಎಲ್ಲಪ್ಪ ಇದೆ ಅಂತಂದರೆ ಇಲ್ಲಿದೆ. ಇಲ್ಲಿ ಹೋಗ್ಬಿಟ್ಟು ನೀವು ಇದು ಬಂದ್ಬಿಟ್ಟು ಇದ್ರ JPEG, ಇದು ಬಂದು PST. ಈಗ ನೋಡಿ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಮೇಜ್ ಸೇವ್ ಆಯಿತು. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಟಿಲ್ ದೆನ್ V2 ಕ್ರಿಯೇಷನ್ಸ್, ಫ್ರೀಸ್ ಯುವರ್ ಸ್ಮೈಲ್, ನಗ್ತಾ ಇರಿ, ಖುಷಿಯಾಗಿರಿ.